ಎಲ್ಲರಿಗೂ ಎನ್ವೆಲಪ್ಪಲ್ಲಿ ದುಡ್ಡು ಹಾಕಿ ಕೊಡಬೇಕಿತ್ತು. ಒಂದೇ ಥರ ಎನ್ವೆಲಪ್ಸ್ ಯಾಕೆ ಬೇಕು? ಇನ್ನು ಸ್ವಲ್ಪ ಹೊತ್ತಿಗೆ ಹೊರಡಬೇಕಿತ್ತು. ನೀ ಮಾಡಿರೋದೇನಾದರೂ ಕೊಡ್ತೀಯಾ ಅಥವಾ ಹೊಸದು ಕೊಂಡ್ಕೊಂಡು ಬಂದ್ಬಿಡ್ಲಾ ಅಂತ ಕೇಳಿದ್ರು. ಕೇಳ್ತಿದ್ದಾರಲ್ಲ ಅಂತ ಖುಷಿ ಆಗೋಯ್ತು, ಆದರೆ ಮಾಡೇ ಇಲ್ವಲ್ಲ ಅಂತ ದುಃಖನೂ ಆಯಿತು. ನಮ್ಮನೆಗೆ ಬಂದಿರೋ ಎನ್ವೆಲಪ್ಸ್, ಇನ್ವಿಟೇಷನ್ ಕಾರ್ಡ್ಸ್, ಈ ಥರ ಮಿಸೆಲೇನಿಯಸ್ ಪೇಪರ್ಗಳೆಲ್ಲ ಇಟ್ಕೊಂಡಿರ್ತೀನಿ. ಇನ್ನೇನು ಫಂಕ್ಷನ್ ಇದೆ ಅನ್ಬೇಕಾದ್ರೆ ಇದರಿಂದ ಒಂದು ಎನ್ವೆಲಪ್ ಮಾಡ್ತೀನಿ. ಆದರೆ ಈ ಸಲ ಬೇಕಿದ್ದು 13 ಒಟ್ಟಿಗೆ. ಎನ್ವೆಲಪ್ ಮೇಲೆ ಹೆಸರು ಬರೀಲಿಲ್ಲ ಅಂದರೆ ಎಷ್ಟು ಸಲ ರೀಯೂಸ್ ಮಾಡಬಹುದಲ್ವಾ? ಯೂಶಲಿ ಪೇಪರಲ್ಲಿ ಒಂದು ಲೆಟ್ರ್ ಬರೆದ್ಬಿಟ್ಟು ಎನ್ವೆಲಪ್ ಒಳಗಡೆ ಹಾಕಿರ್ತೀನಿ, ಈ ಎನ್ವೆಲಪ್ನ ರೀಯೂಸ್ ಮಾಡಿ ಅಂತ. ಎಲ್ಲರ ಹತ್ರ ಎಲ್ಲ ಇರುತ್ತೆ. ನಾವಿಷ್ಟೇ ಯೋಚನೆ ಮಾಡಿ ಯೂಸ್ ಮಾಡೋ ಅಂಥ ಪದಾರ್ಥನೇ ಕೊಟ್ಟರೆ, ಅಕಸ್ಮಾತ್ ಅವ್ರು ಅದನ್ನು ಯೂಸ್ ಮಾಡಿದ್ರೂ ಸಹ ಈ ಭೂಮಿಗೆ ಅದು ಭಾರನೇ. ಹಾಗಾಗಿ ನನ್ನ ಪ್ರಕಾರ ಪ್ರೀತಿ, ಆಶೀರ್ವಾದ ಬಿಟ್ಟರೆ ದುಡ್ಡು, ಹಣ್ಣು, ತರಕಾರಿ ಇಂಥದ್ದೇ ಬೆಸ್ಟ್ ಗಿಫ್ಟ್. ಈ ಬಾರಿ ವೆಲ್ ವಿಶಸ್, ಗ್ರ್ಯಾಟಿಟ್ಯೂಡ್ ಕೈಗೆ ಹಾಗೆ ಡೈರೆಕ್ಟಾಗಿ ಕೊಟ್ಬಿಡ್ಬಹುದಿತ್ತು. ಆದರೆ ಎನ್ವೆಲಪ್ಸ್ ಬೇಕು ಅಂತ ಡಿಸೈಡ್ ಆಯಿತು. ಒಂದು ರೀತಿ ಒಳ್ಳೇದಾಯಿತು ಅಂದ್ಕೊಂಡೆ. ಎನ್ವೆಲಪ್ ರೀಯೂಸ್ ಕಾನ್ಸೆಪ್ಟ್ ಇನ್ನೊಂದಷ್ಟು ಜನಕ್ಕೆ ಹೇಳ್ದಂಗಾಯಿತು. ಹಂಗೆಲ್ಲ ಬೇಡ.